ಬನ್ನಿ ಸ್ನೇಹಿತರೆ, ನಾವೀಗ ಫ್ರಂಟನ್ನು ಕಟ್ ಮಾಡೋಣ. ಪ್ರಿನ್ಸ್ ಕಟ್ ಆಗಿರೋದ್ರಿಂದ ವಿತೌಟ್ ಬೆಲ್ಟ್ ಇದು ಈ ರೀತಿ ಮಾರ್ಕ್ ಮಾಡಿ. ಮಾರ್ಜಿನ್ನು ಸಹ ನಾವು ಎಷ್ಟು ಇಂಚು ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ವೋ ಅಷ್ಟನ್ನೇ ಇದರಲ್ಲೂ ಸಹ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫ್ರಂಟಲ್ಲೂ ಸಹ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ಹತ್ರ ಸಹ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಈಗ ನಾವು ಫ್ರಂಟ್ ಡೀಪ್ ಎಷ್ಟಿದೆ ಅಂತೇಳಿ ಈ ಬ್ಲೌಸಲ್ಲಿ ನೋಡ್ಕೊಳ್ಳೋಣ. ಕಾಲು 2.25 2.5 ಮಾಡೋಣ. ಈ ರೀತಿ ಇಲ್ಲಿ ಬೆಲ್ಟ್ ಇಲ್ಲ, ಇದಕ್ಕೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾವು ಇದರಲ್ಲೇ 2 ಇಂಚನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಈ ರೀತಿಯಾಗಿ ಶೇಪನ್ನು ಕೊಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಈಕ್ವಲಿ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಡಾಟು ಹಿಡಿಬೇಕಾಗುತ್ತೆ, ಇಲ್ಲಾಂದರೆ ಇದಕ್ಕೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಡಾಟ್ ಹಿಡಿಯೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಎಲ್ಲ ಮಾರ್ಜಿನನ್ನು ತೆಗೆದುಬಿಡ್ತೀವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಅದರಿಂದ ನೆಕ್ಸ್ಟು